ಕೆಲವರು ಪತ್ರಿಕೆಯವರು ಮಾತಾಡಿಸಿದ್ದಾರೆ. ನಾವು ಯಾರಿಗೆಲ್ಲರಿಗೂ ಒಂದೇ ಹೇಳಿದೆ, SIT ರಿಪೋರ್ಟ್ ಬರೆದು ನಾನು ಏನು ಹೇಳೋದಿಲ್ಲ ಅಂತ. ಈಗ ಅರ್ಧ ರಿಪೋರ್ಟ್ ಬಂದದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು, ಇವರೆಲ್ಲ. ಮಾತಾಡಬೇಡಿ, ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ರಿಂದ ನಮಗೆ ಸತ್ಯ ಹೊರಗೆ ಬಿತ್ತು. ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬಿತ್ತು. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ. ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ನಮಗೆ ವೇದಿಕೆ ಮುಖ್ಯ ಅಲ್ಲ. ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಲಿಕ್ಕೆ ಮುಖ್ಯ ಅಲ್ಲ, ಅದು ಹೊಗಲಿಕ್ಕೆ ಹಿಂದಿನ ಭಾವನೆಗಳು ಮುಖ್ಯ. ನಿಮ್ಮ ಪ್ರೀತಿ ನಮಗೆ ಮುಖ್ಯ. ಹಾಗಾಗಿ ಇಂದಿನ ಕ್ಷೇತ್ರದ ಎಲ್ಲ ಇದರಲ್ಲಿ ನೀವು ಭಾಗವಹಿಸಿ. ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಮೆನಿಸಸ್ ಅಂತ ಅವರು ಇದ್ದರು. ಅವರು ಹೋಗಿ ಹೇಳಿದರು, ಧಾರವಾಡದ ಕಡೆ ಹೋದಾಗ ಬಸ್ಸು ನಿದ್ದೆ ಮಾಡಿದ್ದೆ. ಬಸ್ ಮುಂದೆ ಹೋಯಿತು. ಮುಂದೆ ಹೋದಾಗ ಇವರು ಕೇಳಿದೆ, ನನ್ನ ಊರಿಲ್ಲಿ, ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು. ಆವಾಗ ಅಲ್ಲಿ ನಿಲ್ಲಿಸಿದ್ರು ಬಸ್. ಇವರು ಕೇಳಿದ ಅಂಗಡಿಗೆ ಹೋದರು. ಅಂಗಡಿಗೆ ಹೋದ ತಕ್ಷಣ ಅಂಗಡಿಯವರು, ಬನ್ನಿ ನೀವೆಲ್ಲಿಯವರು? ಧರ್ಮಸ್ಥಳ. ಧರ್ಮಸ್ಥಳದವರು, ಬನ್ನಿ ಸ್ವಾಮಿ ಅಂತ ಕರ್ಕೊಂಡೋಗಿ ಕೂತ್ಕೊಳಿಸಿ ಚಹಾ ತಿಂಡಿ ಬಿಲ್ಲು ಏನು ಬೇಡ, ಅಷ್ಟು ಜನಕ್ಕೆ ಊಟ ಹಾಕ್ತೇನೆ, ನಿಮ್ಮ ಹತ್ರ ನಾವು ಬಿಲ್ ತಗೊಳ್ಳೋದು ಅಂತ ಊಟ ಹಾಕಿ ತಿಂಡಿ ಹಾಕಿ ಅವ್ರ ಹತ್ರ ಮಾತಾಡಿಸಿ, ಪ್ರೀತಿಯಲ್ಲಿ ಮಾತಾಡಿಸಿ ವಾಪಸ್ ಅವರನ್ನು ಧಾರವಾಡಕ್ಕೆ ಕಳಿಸಿದಂತೆ. ಇಂತಹ ಸಂದರ್ಭಗಳಲ್ಲಿ ಈ ಊರಿನವರೆಲ್ಲ ಪ್ರೀತಿ ಅಭಿಮಾನ ಪಟ್ಟಿದ್ದು ನಮ್ಮ ಧರ್ಮಸ್ಥಳ ಅಂತ. ಇಂಥ ಅನೇಕ ಘಟನೆಗಳು. ಎಲ್ಲಿ ಹೋದರೂ ನಿಮಗೆ ಗೌರವ, ಎಲ್ಲಿ ಹೋದರೂ ನಿಮಗೆ ಪ್ರೀತಿ, ಎಲ್ಲಿ ಹೋದರೂ ನಿಮಗೆ ಆಧಾರ, ಎಲ್ಲಿ ಹೋದರೂ ನಿಮಗೆ ಅಭಿಮಾನ. ಏನೋ ಧರ್ಮಸ್ಥಳದವರು ಅಂತ ಹೇಳಿದ ತಕ್ಷಣ ನಿಮಗೆ ಗೌರವ ಸಿಗುತ್ತೆ. ಹಾಗಾಗಿ ಈ ಅಭಿಮಾನ ಎಲ್ಲ ಕಡೆ ಇದೆ. ನಮಗೆ ಭಾಳ ಜನ ಬಂದವರು ಇಲ್ಲಿ ಹೇಳ್ತಾರೆ, ನಾವಿದ್ದೇವೆ ಸ್ವಾಮಿ, ನಾವಿದ್ದೇವೆ. ನೀವು ಏನು ಇದ್ದೀರಿ ಅಂತ ನಾವು ಕೇಳೋದಿಲ್ಲ. ನಾವು ಇದ್ದೇವೆ ಅನ್ನೋದೇ ಸಾಕು. ಅದು ಅಷ್ಟಕ್ಕೆ ಅಲ್ಲಿಗೆ ನಿಲ್ಲಿಸಿಬಿಡುವ. ನಾವು ಏನು ಮಾಡಬೇಕು, ಬೇರೆ ಹೊರಗೆ ಏನು ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ, ನೀವು ನಿಶ್ಚಿಂತೇರಿ ಅಂತ ಹೇಳಿದರೆ ಸಾಕು. ಅವರು ಒಂದೇ ಮಾತು ಹೇಳಿದರು, ನಿಮ್ಮ ಆರೋಗ್ಯನೇ ನೋಡಿಕೊಳ್ಳಿ, ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಅಂತ ಹೇಳ್ತೇವೆ. ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ ಈಗ ಚಪ್ಪಾಳೆ ದೊಡ್ಡೊಟ್ಟಿಗೆ. ನಾವು ಆರೋಗ್ಯವನ್ನು ಅಷ್ಟು ನೋಡಿಕೊಳ್ಳಿ, ಬಾಕಿಯೆಲ್ಲ ನಾವು ನೋಡಿಕೊಳ್ತೇವೆ. ನಾವು ಹೇಳೋದು ಏನು ನೋಡಿಕೊಳ್ಳೋದು ಬೇಡ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡಿಕೊಳ್ತಾರೆ. ನಾವು ನಿಶ್ಚಿಂತೆ ನಮ್ಮ ಸತ್ಯ, ನಮ್ಮ ತತ್ವಗಳು, ನಮ್ಮ ಆದರ್ಶಗಳು, ನಮ್ಮ ಕಾರ್ಯಕ್ರಮ, ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ, ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವ್ರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರು ಧನ್ಯವಾದ ಹೇಳ್ತಾ, ನಿಮಗೆ ಇನ್ಯಾವ ಮಾತಿನಲ್ಲಿ ನಾನು ಹೆಚ್ಚು ಹೇಳುವುದಿಲ್ಲ. ನಿಮಗೆ ಗೊತ್ತಾಗಿದೆ, ನಮ್ಮ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಿದೆ. ಈಗ ಭಾಳ ಚೆನ್ನಾಗಿ ಪುಟಣೆ ನಮ್ಮ ಉಪಾಧ್ಯಕ್ಷರು ಹೇಳಿದ, ಪಂಚಾಯತ್ ಉಪಾಧ್ಯಕ್ಷರು ಏನಂತಂದರೆ, ನಿಮ್ಮ ವ್ಯಕ್ತ ಮಾಡುವಂಥ ಭಾವನೆಗಳು ಹೇಗಿದೆ ಅಂತ ಹೇಳಿದರು. ಭಾವನೆ ಮನಸ್ಸಿನಿಂದ ಬರಬೇಕಲ್ಲ, ಬಾಯಿಯಿಂದ ಬರಬಾರ್ದು. ನಾನು ಕೂಡ ಬಾಯಿಯಿಂದ ಹೇಳೋದನ್ನು ಮನಸ್ಸಿನಿಂದ ಹೇಳ್ತೇನೆ. ನಮ್ಮೆಲ್ಲರ ಕೃತಜ್ಞತೆಗಳು ನಿಮ್ಮೊಟ್ಟಿಗಿದೆ, ನಮ್ಮೆಲ್ಲರ ಸಂತೋಷ ನಿಮ್ಮೊಟ್ಟಿಗಿದೆ. ನಿಮ್ಮೆಲ್ಲರ ಹಾಗೆ ನಾವು ದುಃಖ ಪಟ್ಟಿದ್ದೆ. ನೀವು ನಮಗಿಂತ ಹೆಚ್ಚು ದುಃಖ ಪಟ್ಟಿರಬಹುದು, ಆದರೆ ದುಃಖ ಪಟ್ಟಿದ್ದು ನಾವು ಕೂಡ ಹೌದು. ಆ ಸಂತೋಷವನ್ನೀಗ ಅನುಭವಿಸುವ ನಿನ್ನ ಮುಂದಿನ ದಿನಗಳು ಉತ್ತಮವಾಗಿರಲಿ ಅಂತ ಹಾರೈಸುತ್ತಾ, ನಮ್ಮ ಮತ್ತು ನಮ್ಮ ಎಲ್ಲ ಕುಟುಂಬದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಚಂದ್ರನಾಥ ಸ್ವಾಮಿ ಧರ್ಮದೇವತೆ